ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಚಯ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಎಲ್ಲ ರಾಯರ ಭಕ್ತರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರ್ತೇನೆ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಈ ವಿಡಿಯೋ ನಿಮ್ಮ ಮುಂದೆ ಬಂದಿದೆ ಅಂದರೆ ಅದಕ್ಕೆ ರಾಯರ ಕೃಪೆ, ಅದು ರಾಯರ ಅನುಗ್ರಹ ಅಂತಾನೆ ಅರ್ಥ. ರಾಯರ ಅನುಗ್ರಹ ಇಲ್ಲದೆ ಯಾವುದೂ ಕೂಡ ನಡೆಯೋದಿಲ್ಲ. ರಾಯರಿಗೆ 2 ಗುರುವಾರ ಸೇವೆ ಮಾಡೋದ್ರಿಂದ ನಿಮ್ಮ ಕಷ್ಟವೆಲ್ಲವೂ ದೂರ ಆಗುತ್ತೆ. ರಾಯರ ಪ್ರೇರಣೆಯಿಂದಾನೇ ಈ ವಿಷಯ ನಿಮ್ಮೊಂದಿಗೆ ಇವತ್ತು ಹಂಚ್ಕೊಳ್ತಾ ಇದ್ದೇನೆ. ಇನ್ನು ಕೆಲವೊಬ್ಬರಿಗೆಲ್ಲ ಅನ್ನಿಸ್ತಾ ಇರುತ್ತೆ, ನಾವೆಷ್ಟೇ ಪೂಜೆ ಮಾಡಿದ್ರೂ ನಮಗೆ ಒಳ್ಳೇದಾಗ್ತಾ ಇಲ್ಲ, ಬರೀ ನೋವು, ತೊಂದರೆ, ಕಷ್ಟ ಎಲ್ಲವೂ ನಮಗೆ ಬರ್ತಾ ಇದೆ, ಬೇರೆಯೊಬ್ಬರು ಮಾತ್ರ ನೋಡಿ ಎಷ್ಟು ಚೆನ್ನಾಗಿದ್ದಾರೆ, ಅವ್ರಿಗೆ ಯಾವುದು ಕಷ್ಟ ಇಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ನಮಗೆ ಯಾಕೆ ಹೀಗೆಲ್ಲ ಆಗ್ತಾ ಇದೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ನೋಡಿ, ಜೀವನದಲ್ಲಿ ಯಾರಿಗೆ ತಾನೇ ಕಷ್ಟ ಇರೋದಿಲ್ಲ, ಪ್ರತಿಯೊಬ್ಬರಿಗೂ ಕಷ್ಟ ಇದ್ದೇ ಇರುತ್ತೆ. ಅದರ ಜೊತೆಗೆ ಕಷ್ಟದ ಹಿಂದೆ ಸುಖ ಕೂಡ ಇದ್ದೇ ಇರುತ್ತೆ. ಅದಕ್ಕೆಲ್ಲವೂ ಕೂಡ ಕಾಲನೇ ಉತ್ತರ ಕೊಡುತ್ತೆ. ಆದರೆ ನಾವು ಮಾಡಿರುವಂತಹ ಕೆಲ ಕರ್ಮಗಳಿಂದ ನಾವು ಪದೇ ಪದೇ ತೊಂದರೆಗೆ ಈಡಾಗ್ತಾ ಇರ್ತೀವಿ. ನೋಡಿ, ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ಕೆಲ ತಪ್ಪುಗಳನ್ನು ನಾವು ಮಾಡಿರ್ತೀವಿ. ಅಂತಹ ತಪ್ಪುಗಳ ಕರ್ಮಗಳನ್ನು ನಾವು ಅನುಭವಿಸ್ತಾ ಇರ್ತೀವಿ. ಹಾಗಾಗಿ ಅದು ತೊಂದರೆ ತುಂಬ ಜಾಸ್ತಿ ಬರ್ತಾ ಇರುತ್ತೆ. ಸೊ ಅಂತಹ ತೊಂದರೆಗಳಿಂದ ಮುಕ್ತಿ ಪಡ್ಕೊಳ್ಳೋ ಸಲುವಾಗಿ ಇವತ್ತು ನಾನು ರಾಯರ ಗುರುವಾರದ ಸೇವೆಯನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಈ ಸೇವೆ ನೋಡಿ ತುಂಬ ಸರಳವಾಗಿದೆ ಹಾಗೂ ತುಂಬ ಚಿಕ್ಕದಾಗಿರುವಂಥ ಸೇವೆ ಇದಾಗಿದೆ. 2 ಗುರುವಾರ ನೀವು ಈ ರಾಯರ ಸೇವೆಯನ್ನು ಮಾಡಿದ್ರೆ ಖಂಡಿತವಾಗ್ಲೂ ನೀವೇನು ಅಂದ್ಕೊಂಡಿದ್ದೀರಾ ಆ ಕಷ್ಟದಿಂದ ಮುಕ್ತರಾಗ್ತೀರಾ. ನೀವು ಯಾವತ್ತಿನಿಂದ ರಾಯರ ಸೇವೆಯನ್ನು ಮಾಡ್ತಾ ಇರ್ತೀರೋ ಅವತ್ತಿನಿಂದ ರಾಯರು ನಿಮ್ಮನ್ನು ನೋಡ್ತಾ ಇರ್ತಾರೆ. ಅದೇ ರೀತಿ ನೋಡಿ, ನಿಮ್ಮ ಮನೆಯಲ್ಲಿ ನೀವು ರಾಯರ ಫೋಟೋ ಅಥವಾ ರಾಯರ ವಿಗ್ರಹವನ್ನು ಇಟ್ಕೊಂಡ್ಬಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತೀರ. ಫೋಟೋ ಅಥವಾ ವಿಗ್ರಹ ನೋಡಿ, ರಾಯರ ಅನುಗ್ರಹ ಇದ್ದಾಗ ಮಾತ್ರ ನಿಮ್ಮ ಮನೆಗೆ ಬಂದಿರುತ್ತೆ. ನೋಡಿ, ನೀವು ಮುಂಚೆ ರಾಯರ ಸೇವೆ ಆದರೂ ಮಾಡ್ತಿರಬಹುದು ಅಥವಾ ಮಾಡಿರಬಹುದು. ಇನ್ನು ರಾಯರನ್ನು ನೆನೆಸ್ಕೊಳ್ತಾ ಇದ್ದರೆ, ಪದೇ ಪದೇ ರಾಯರ ಹೆಸರನ್ನು ಹೇಳ್ತಾ ಇದ್ದರೆ, ರಾಯರು ಯಾವುದೋ ರೂಪದಲ್ಲಿ ಹೇಗೋ ಕಾಣಿಕೆಯಾಗಿ ಆಗಿರಬಹುದು, ನೀವೇ ಹೋಗಿಬಿಟ್ಟು ತಂದಿರೋದಾಗಿರ್ಬೋದು, ಆ ಥರ ಆಗೋದಕ್ಕೆ ಅದು ರಾಯರ ಅನುಗ್ರಹ ಇದ್ದಾಗ ಮಾತ್ರ ರಾಯರ ಫೋಟೋ ಆಗಲಿ ರಾಯರ ವಿಗ್ರಹ ಆಗಲಿ ನಿಮ್ಮ ಮನೆಗೆ ಬರುತ್ತೆ. ನಿಮ್ಮ ಸೇವೆ, ನಿಮ್ಮ ಭಕ್ತಿ ಇದನ್ನೆಲ್ಲವನ್ನು ನೋಡಿಬಿಟ್ಟೇ ರಾಯರು ನಿಮ್ಮ ಮನೆಗೆ ಬರ್ತಾರೆ. ಕೆಲವೊಬ್ಬರು ತುಂಬ ದಿವಸದಿಂದ ಮಂತ್ರಾಲಯಕ್ಕೆ ಹೋಗಬೇಕು, ರಾಯರ ಫೋಟೋನ ತರಬೇಕು ಅಂದ್ಕೊಂಡು ಕಾಯ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಅಷ್ಟು ಬೇಗ ರಾಯರ ಫೋಟೋ ಆಗಲಿ ರಾಯರ ಮೂರ್ತಿ ಆಗಲಿ ಸಿಗೋದಿಲ್ಲ. ಇನ್ನು ನೋಡಿ, ಮನಸ್ಸಿನಲ್ಲಿ ಭಕ್ತಿ ಇಟ್ಕೊಂಡೇ ಏನೂ ಅಪೇಕ್ಷೆ ಇಲ್ಲದೇನೆ ಕೂತ್ಕೊಂಡಿದ್ರೆ ಅಂಥವರಿಗೆ ಯಾವುದೋ ರೂಪದಲ್ಲಿ ರಾಯರು ಮನೆಗೆ ಬರ್ತಾರೆ. ರಾಯರು ನಿಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಿಮ್ಮ ಕಷ್ಟವು ಎಲ್ಲವೂ ಮುಗಿದು ಹೋಗುತ್ತೆ, ನಿಮ್ಮ ಜೊತೆ ರಾಯರಿದ್ದಾರೆ ಅಂತ ಅರ್ಥ. ಎಲ್ಲಿ ಹೋದರೂ ಕೂಡ ಕಿರಿಕಿರಿ, ಮನಸ್ಸಿಗೆ ನೆಮ್ಮದಿ ಇಲ್ಲ, ಬದುಕೋಕೇನೆ ಆಸೆ ಇಲ್ಲ. ಕೆಲವೊಬ್ಬರು ಹೇಳ್ತಾ ಇರ್ತಾರೆ ನೋಡಿ, ನಾವೆಷ್ಟೇ ಪೂಜೆ ಮಾಡಿದ್ರೂ ನಮಗೆ ಒಳ್ಳೆಯದಾಗ್ತಾ ಇಲ್ಲ ಅಂತ. ಈ ಥರ ಪ್ರಶ್ನೆ ನಿಮ್ಮ ಮನಸ್ಸಲ್ಲೂ ಕೂಡ ಇದ್ದರೆ ಈ ಸೇವೆಯನ್ನು ಮಾಡಿ ಖಂಡಿತವಾಗ್ಲೂ ಆ ಪ್ರಶ್ನೆ ದೂರ ಆಗುತ್ತೆ, ನಿಮಗೂ ಕೂಡ ಒಳ್ಳೆಯದಾಗುತ್ತೆ, ರಾಯರು ಒಳ್ಳೇದು ಮಾಡ್ತಾರೆ. ತುಂಬ ಸರಳವಾಗಿ ತುಂಬ ಚಿಕ್ಕದಾಗಿ ಇರುವಂತಹ ರಾಯರ ಸೇವೆ ಇದು. ಗುರುವಾರ ದಿವಸ ನೋಡಿ, ಈ ಸೇವೆಯನ್ನು ನೀವು ಬೆಳಗ್ಗೆ ಅಥವಾ ಸಂಜೆ ಆದರೂ ಕೂಡ ಮಾಡಬಹುದು. ನೋಡಿ, ಬೆಳಗ್ಗೆ ಎದ್ದುಬಿಟ್ಟು ಮನೆಯನ್ನೆಲ್ಲವನ್ನು ಶುಚಿ ಮಾಡಿಬಿಟ್ಟು ನೀವು ಸ್ನಾನವನ್ನು ಮಾಡಿ ರಾಯರ ಫೋಟೋಗೆ ಗಂಧ ಹಚ್ಚಿ ತುಳಸಿ ಹಾರ ಅಥವಾ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಂದರೆ 1 ದಳ ಆದರೂ ಕೂಡ ನೀವು ರಾಯರಿಗೆ ತುಳಸಿ ದಳವನ್ನು ಏರಿಸಿ ಅಥವಾ ತುಳಸಿ ಹಾರ ಮಾಡಿದರೂ ಕೂಡ ನಡೆಯುತ್ತೆ. ರಾಯರಿಗೆ 2 ತುಪ್ಪದ ದೀಪವನ್ನು ಹಚ್ಚಬೇಕು. ತುಪ್ಪದ ದೀಪವನ್ನು ಹಚ್ಚಿ ನೀವು ರಾಯರಿಗೆ ಆರತಿಯನ್ನು ಮಾಡಬೇಕಾಗತ್ತೆ. ನೋಡಿ, ಆರತಿ ಮಾಡುವಾಗ ನಿಮ್ಗೇನು ಕಷ್ಟ ಇದೆ, ನಿಮ್ಗೇನು ನೋವಿದೆ ಅದನ್ನೆಲ್ಲವೂ ನೀವು ರಾಯರ ಹತ್ರ ಹೇಳ್ಕೊಳ್ಬೇಕು. ತಂದೆ, ನನಗೆ ಈ ಥರ ಕಷ್ಟ ಇದೆ, ಕಷ್ಟದಿಂದ ಪಾರು ಮಾಡು, ಕಷ್ಟದಿಂದ ಮುಕ್ತಿ ಮಾಡು ಅಂತ ನೀವು ರಾಯರ ಹತ್ರ ಭಕ್ತಿ ಶ್ರದ್ಧೆಯಿಂದ ಕೇಳ್ಕೊಳ್ಳಿ. ಅದಾದ ನಂತರ ನೀವು ರಾಯರಿಗೆ ಸಿಹಿ ನೈವೇದ್ಯವನ್ನು ತೋರಿಸ್ಬೇಕು. ನೋಡಿ, ನಿಮ್ಮ ಕೈಲಿ ಏನಾಗುತ್ತೋ ಅದನ್ನು ಮಾಡಿಬಿಟ್ಟು ನೀವು ರಾಯರಿಗೆ ನೈವೇದ್ಯವನ್ನು ತೋರಿಸಿ. ನೈವೇದ್ಯ ಮಾಡುವಾಗ ತುಂಬ ಮಡಿಯಿಂದ ನೈವೇದ್ಯವನ್ನು ತಯಾರಿಸಿ. 2 ವಾರದ ಒಳಗಡೆ ನಿಮ್ಮ ಕಷ್ಟ ಎಲ್ಲವೂ ಕೂಡ ಮುಗಿದು ಹೋಗುತ್ತೆ, ದೂರ ಆಗುತ್ತೆ.
ಈ ಸೇವೆಯನ್ನು ನೀವು ಮಾಡಿ ನೋಡಿ, ಖಂಡಿತವಾಗಲೂ ಒಳ್ಳೆಯ ಬದಲಾವಣೆಯನ್ನು ನೀವು ನೋಡ್ತೀರಾ. ಭಕ್ತಿ ಭಾವದಿಂದ ಶ್ರದ್ಧೆಯಿಂದ ಈ ಸೇವೆಯನ್ನು ಮಾಡಿ ಖಂಡಿತವಾಗಲೂ ರಾಯರು ನಿಮ್ಮ ಆಸೆ ಆಗಲಿ, ನಿಮ್ಮ ಕಷ್ಟವಾಗಲಿ ಅದನ್ನೆಲ್ಲವೂ ಕೂಡ ದೂರ ಮಾಡಿ ಖಂಡಿತವಾಗಲೂ ನಿಮಗೆ ಒಳ್ಳೆಯ ದಿನ ಪ್ರಾರಂಭ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ರಾಯರ ಸೇವೆಯನ್ನು ಯಾವ ರೀತಿ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಖಂಡಿತವಾಗ್ಲೂ ನಮ್ಮ ಚಾನಲ್ಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ರಾಯರ ಭಕ್ತರಿಗೆ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ರಾಯರು ನಿಮಗೆ ಒಳ್ಳೇದು ಮಾಡ್ತಾರೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೇನೆ.